ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. IPL ನಲ್ಲಿರುವಂತಹ ಒಂದು ತಂಡ, ಕ್ರಿಕೆಟ್ ತಂಡ, KKR, ಕೋಲ್ಕತ್ತಾ ನೈಟ್ ರೈಡರ್ಸ್ ಅನ್ನುವಂತಹ ತಂಡ. ಅದರ ಮಾಲೀಕ ಚಿತ್ರನಟ ಶಾರುಖ್ ಖಾನ್. ಈಗ ಶಾರುಖ್ ಖಾನ್ ಮತ್ತು ಆತನ ತಂಡ ಏರ್ಪೋರ್ಟ್ ನಲ್ಲಿ ಇಳಿಯೋದಕ್ಕೆ ಬಿಡೋದಿಲ್ಲ. ಹೇಗೆ ಬರ್ತಾರೆ ನಾನು ನೋಡ್ತೀನಿ, ಅದು ಹೇಗೆ ಆಡ್ತಾರೆ ನಾನು ನೋಡ್ತೀನಿ ಅಂತ ಬಿಜೆಪಿಯ ಮಾಜಿ MLA ಮತ್ತು ಕೋಮು ದ್ವೇಷಗಳಿಗೆ ತುಂಬಾ ಫೇಮಸ್ ಆಗಿರುವಂತಹ ಕೋಮು ದ್ವೇಷದ ಭಾಷಣಗಳಿಗೆ ಫೇಮಸ್ ಆಗಿರುವಂತಹ ಸಂಗೀತ್ ಸೋಮ್ ಅನ್ನುವಂತಹ ವ್ಯಕ್ತಿ ಬೆದರಿಕೆ ಹಾಕಿದ್ದಾರೆ. ಸೊ ಯಾಕೆ ಬೆದರಿಕೆ ಹಾಕಿದ್ದಾರೆ, ಏನು ಹಿನ್ನೆಲೆ, ಮತ್ತು ಇದು ಯಾವ ರೀತಿಯಾದಂತಹ ಹೊಸ ಮುಸ್ಲಿಂ ದ್ವೇಷ ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ IPL ಪ್ರತಿ ವರ್ಷ ನಡೆಯುತ್ತೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನಲ್ಲಿ ದುಡ್ಡಿಗೋಸ್ಕರ ಆಡುವಂತಹ ಒಂದು ಟೂರ್ನಮೆಂಟ್. ಕಂಪ್ಲೀಟ್ ದುಡ್ಡಿಗೋಸ್ಕರನೇ. ಅಲ್ಲಿ ಯಾವುದೇ ರೀತಿ ಏನು ಕ್ರೀಡಾ ಪ್ರೇಮ ಆಗಿರಬಹುದು, ಸ್ಥಳೀಯವಾಗಿ ಆಯಾ ಸಿಟಿಗಳ ಹೆಸರಲ್ಲಿ ತಂಡ ಇರೋದ್ರಿಂದ ಆ ಸಿಟಿಯನ್ನ ಪ್ರೀತಿಸ್ತಾರೆ ಅಂತಲೋ ಏನೂ ಇಲ್ಲ. ಯಾಕೆಂದ್ರೆ ಆ ಸಿಟಿಯವರು ಅಥವಾ ಆ ರಾಜ್ಯದವರು ಆ ತಂಡದಲ್ಲಿ ಒಬ್ರು ಇಲ್ದಿರುವಂತಹ ತಂಡಗಳು ಸಹ ಇದಾವೆ. ಎಲ್ಲೆಲ್ಲಿಂದನೋ ತಗೊಂಡು ಬರ್ತಾರೆ, ಪರ್ಚೇಸ್ ಮಾಡ್ತಾರೆ, ಹರಾಜಿನಲ್ಲಿ ಅವರನ್ನ ಖರೀದಿ ಮಾಡ್ತಾರೆ, ಪ್ಲೇಯರ್ಗಳನ್ನ, ಅವ್ರಿಗೆ ಬೇಕಾದವರನ್ನ. ಬಟ್ ಹೆಸರಿಗೆ ಮಾತ್ರ ಒಂದು ನಗರದ ಹೆಸರನ್ನು ಇಟ್ಕೊಂಡಿರ್ತಾರೆ. ಆ ನಗರವನ್ನ ಸೆಳೆಯಲಿಕ್ಕೆ, ಆ ನಗರದ ಜನರನ್ನ ಸೆಳೆಯಲಿಕ್ಕೆ ಅದೆಲ್ಲ ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಅಂತಹದೊಂದು IPL ಟೂರ್ನಮೆಂಟ್ ಇದೆಯಲ್ಲ, ಆ IPL ಟೂರ್ನಮೆಂಟ್ ಅಲ್ಲಿ ಇರುವಂತಹ ಒಂದು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಸೊ ಈ ಕೋಲ್ಕತ್ತಾ ನೈಟ್ ರೈಡರ್ಸ್ ನ ಮಾಲೀಕರಾಗಿರೋದು ಶಾರುಖ್ ಖಾನ್. ಶಾರುಖ್ ಖಾನ್ ಮುಸ್ಲಿಂ ಅನ್ನೋ ಕಾರಣಕ್ಕೇನೆ ಆಲ್ರೆಡಿ ಶಾರುಖ್ ಖಾನ್ ವಿರುದ್ಧ ಆಗಾಗ ಈ ಬಿಜೆಪಿ, RSS, ಹಿಂದುತ್ವವಾದಿಗಳು, ಸಂಘ ಪರಿವಾರ, ಇನ್ನೇನೇನಿದಾವಲ್ಲ ಪುಡಾರಿ ಗುಂಪುಗಳು, ಪುಂಡಪೋಖರಿಗಳ ಗುಂಪುಗಳು, ಇವೆಲ್ಲವೂ ಸಹ ದ್ವೇಷ ಕಾರ್ತಾನೆ ಇರ್ತವೆ. ಶಾರುಖ್ ಖಾನ್ ನಡವಳಿಕೆಯೂ ಸಹ ಒಂದೊಂದು ಸಂದರ್ಭದಲ್ಲಿ ಅಷ್ಟೆಲ್ಲ ಫೇಮ್ ಇದ್ದು, ಅಷ್ಟೆಲ್ಲ ದುಡ್ಡಿದ್ದು, ಆದರೂ ಸಹ ಸಾಮಾಜಿಕ ಇಶ್ಯೂಗಳಿಗೆ ಬಾಯಿ ತೆರೀದೆ. ಎಲ್ಲಕ್ಕೂ ಸಹ ನನಗೆ ಆಕ್ಟಿಂಗ್ ಮಾಡಿದ್ರೆ ಸಾಕು, ಹಣ ಬಂದ್ರೆ ಸಾಕು, ಒಂದು ಫಿಲಮ್ಗೆ 200 ಕೋಟಿ ಬರುತ್ತೆ, ನೆಮ್ಮದಿಯಾಗಿದ್ದೀನಿ, ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಇರುವಂತಹ ಆ ಮನಸ್ಥಿತಿಗೆ ಇವ್ರು ಮಾಡೋ ಟೀಕೆಗೆ ಒಂದೊಂದ್ಸಲ ಸರಿನೇ ಅನ್ಸ್ಬಿಡುತ್ತೆ. ಆದರೂ ಸಹ ಮಾನವೀಯತೆಯ ದೃಷ್ಟಿಯಿಂದ ನೋಡಿದಾಗ, ಈ ದೇಶದ ಒಂದು ಸಂವಿಧಾನ, ಇಲ್ಲಿನ ಜಾತ್ಯತೀತ ತತ್ವಗಳನ್ನು ನೋಡಿದಾಗ, ಈ ಗುಂಪುಗಳೇನಿದಾವಲ್ಲ, ಹಿಂದುತ್ವದ ಗುಂಪುಗಳು, ಅವುಗಳು ಮಾಡೋದು ಅತಿರೇಕ ಅಂತ ಅನ್ಸುತ್ತೆ. ಆದ್ರೆ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ. ಏನು ಅಂದ್ರೆ, ಶಾರುಖ್ ಖಾನ್ ಮತ್ತು ಆತನ ತಂಡ ಇದೆಯಲ್ಲ KKR, ಕೋಲ್ಕತ್ತಾ ನೈಟ್ ರೈಡರ್ಸ್, ಅದನ್ನ ವಿಮಾನ ನಿಲ್ದಾಣದಲ್ಲಿ ಇಳಿಯೋಕ್ಕೂ ಸಹ ಬಿಡಲ್ಲ ನಾವು. ಅದು ಹೇಗೆ ಇಳಿತಾರ ನೋಡ್ತೀವಿ. ಕಾರಣ ಏನು ಅಂದ್ರೆ, KKR ತಂಡಕ್ಕೆ ಹರಾಜಿನಲ್ಲಿ ಬಾಂಗ್ಲಾದೇಶದ ಒಬ್ಬ ಮುಸ್ಲಿಂ ಆಟಗಾರನನ್ನ ಖರೀದಿ ಮಾಡ್ಕೊಂಡಿದ್ದಾರೆ, ಆ ತಂಡದ ಭಾಗವಾಗಿಸ್ಕೊಂಡಿದ್ದಾರೆ. ಸೊ ಅದರ ವಿರುದ್ಧ ಸಂಗೀತ್ ಸೋಮ್ ಅನ್ನುವಂತಹ, ದಿನ ಬೆಳಗಾದ್ರೆ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿ ಒಬ್ಬರದ ಭಾಷಣ ಮಾಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ, ಏನೇನೋ ಹೇಳಿದ್ದಾರೆ. ಸೊ ಯಾಕೆ ಬಾಂಗ್ಲಾದೇಶ ಈಗ ಅಂದ್ರೆ, ಆಗಾಗ ಸಂಘಿಗಳಿಗೆ ಒಂದು ಅವರು ಸಮರ್ಥನೆ ಮಾಡುವ ವ್ಯಕ್ತಿಗಳು ಬದಲಾಗ್ತಾರೆ, ಇನ್ನೊಂದು ಅವ್ರ ಶತ್ರುಗಳು ಸಹ ಬದಲಾಗ್ತಾ ಹೋಗ್ತಾರೆ. ಈಗ ಟ್ರಂಪ್ಗೆ ಎಷ್ಟೆಲ್ಲ ಪೂಜೆ ಮಾಡ್ತಿದ್ರು, ದೇವಸ್ಥಾನ ಕಟ್ಸಿದ್ರು, ಜೈ ಅಂತಿದ್ರು, ಜಿಂದಾಬಾದ್ ಅಂತಿದ್ರು, ಎಲ್ಲ ಹೇಳ್ತಿದ್ರು. ಮೋದಿನೇ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಟ್ರಂಪ್ಗೆ ಪ್ರಚಾರ ಮಾಡಿದಂತಹ ಕೀಳು ಮಟ್ಟದ ಮನಸ್ಥಿತಿಯನ್ನು ಸಹ ನರೇಂದ್ರ ಮೋದಿ ತೋರಿಸಿದ್ರು. ಇನ್ನು ಅವರ ಭಕ್ತರು ತೋರಿಸ್ತಾ ಇರ್ತಾರ, ಎಲ್ರೂ ತೋರಿಸಿದ್ರು. ಆದ್ರೆ ಯಾವಾಗ ಟ್ರಂಪ್ ಭಾರತದ ವಿರುದ್ಧ ಸುಂಕದ ಮೇಲೆ ಸುಂಕ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿ ಭಾರತವನ್ನ ಒತ್ತಡಕ್ಕೆ ಸಿಲುಕಿಸೋ ಪ್ರಯತ್ನ ಮಾಡಿದ್ರು, ಯಾವಾಗ ಆಪರೇಷನ್ ಸಿಂಧೂರ ನಿಲ್ಲಿಸಿದ್ದು ನಾನೇನೆ ಅಂತ ಹೇಳಿ ಮೋದಿ ಮಾನ ಹರೇಜ್ ಹಾಕಿದ್ರು, ಆಗ ಟ್ರಂಪ್ನ ದ್ವೇಷ ಮಾಡಕ್ ಶುರು ಮಾಡಿದ್ರು. ಅಲ್ಲಿಯವರೆಗೆ ದ್ವೇಷ ಮಾಡ್ಕೊಂಡು ಬರ್ತಿದ್ದಂತಹ ಚೀನಾವನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ರು. ಇವರಿಗೆ ಆಗಾಗ ನಾನು ಹೇಳ್ದಂಗೆ ಅವ್ರಿಗೆ ಬೇಕಾದವರು ಬದಲಾಗ್ತಿರ್ತಾರೆ. ಆ ನಂತರ ಚೀನಾದ ಪ್ರೆಸಿಡೆಂಟ್ ಜೊತೆ ಭಾರತದ ಪ್ರಧಾನಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ದಕ್ಕೆ ಯಾವುದೆಲ್ಲ ಬಿಲ್ಡಪ್ಗಳು ಕೊಟ್ಟರು, ಟ್ರಂಪ್ಗೆ ಟಕ್ಕರ್ ಅಂದ್ರು, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಹಾಗೇನೆ ಈಗ ಹೊಸ ಶತ್ರು ಅವರಿಗೆ ಹುಟ್ಟಿರುವಂತಹದ್ದು ಬಾಂಗ್ಲಾದೇಶ. ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ಒಂದಷ್ಟು ಹಿಂದೂಗಳ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಎಸ್, ಅದು ಸತ್ಯ, ಅಲ್ಲಿ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಯಾಕೆ ಅಂತ ಕೇಳುವಂತಹ ನೈತಿಕತೆ ಇವ್ರಿಗಿದೆಯಾ? ಬಿಜೆಪಿಗೆ, ಸಂಘ ಪರಿವಾರಕ್ಕೆ, ಇವರಿಗೆಲ್ಲ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ನಮ್ಮಂತವ್ರಿಗೆ ಮಾತ್ರ ಇರೋದು. ಯಾವುದೇ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ
ಯಾವುದೇ ಹಲ್ಲೆ, ದಾಳಿ, ದೌರ್ಜನ್ಯ ಏನೇ ಆದರೂ ಸಹ ನಾವು ಖಂಡಿಸ್ತೀವಿ, ಖಂಡಿಸಬೇಕು. ಅದು ಮಾನವೀಯತೆ, ಅದು ಮನುಷ್ಯ ಧರ್ಮ. ಆದರೆ ಇಲ್ಲಿನ ಜನ ಇವರಿದಾರಲ್ಲ, ಹಿಂದೂಗಳನ್ನ ಬಾಂಗ್ಲಾದೇಶದಲ್ಲಿ ಏನಾದರೂ ಮುಟ್ಟಿದ ತಕ್ಷಣನೇ ಉರಿದು ಬಿದ್ದು ಬೀದಿಗೆ ಬಂದು ಹೊರಳಾಡುವ, ಕಿರ್ಚಾಡುವ, ಅರ್ಚಾಡುವ ಇದೇ ಜನ ಇಲ್ಲಿ ಅದೇ ಅಲ್ಪಸಂಖ್ಯಾತರು. ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಇಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರು. ಆದ್ರೆ ಮುಸ್ಲಿಮರ ವಿರುದ್ಧ ಇವ್ರಿಗಿರೋ ದ್ವೇಷ, ಇವರು ಮಾಡುವ ಕೃತ್ಯಗಳು, ದೌರ್ಜನ್ಯ, ಕ್ರೌರ್ಯ ಇಷ್ಟೆಲ್ಲ ಇವರು ಮಾಡಿ ಬೇರೆ ದೇಶದಲ್ಲಿ ಮಾತ್ರ ಪ್ರಶ್ನೆ ಮಾಡ್ತಾರಂತೆ. ಇದು ಇವರ ಅಯೋಗ್ಯತನ, ನಾಚಿಕೆಗೇಡಿನ ಮನಸ್ಥಿತಿ. ಸೊ ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿದೆ. ಹಾಗಾಗಿ ಬಾಂಗ್ಲಾದೇಶದ ಒಂದು ಪ್ಲೇಯರ್ ಆಗಿರುವಂತಹ ಮುಸ್ತಿಫುರ್ ರೆಹಮಾನ್ ಅನ್ನುವಂತಹ ವ್ಯಕ್ತಿಯನ್ನ ನೀವು ಯಾಕೆ ಪರ್ಚೇಸ್ ಮಾಡಿದ್ರಿ? ನಿಮ್ಮ ತಂಡಕ್ಕೆ ಯಾಕೆ ತಗೊಂಡಿದ್ರಿ? ಶಾರುಖ್ ಖಾನ್ ಯಾಕೆ ತಗೊಂಡಿದ್ದಾನೆ ತಂಡಕ್ಕೆ ಅಂತ ಶುರು ಹಚ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಆತನನ್ನ ತಂಡದಿಂದ ಕೈ ಬಿಡದೆ ಹೋದ್ರೆ, ಅವನನ್ನ ತಂಡದಿಂದ ಕಿತ್ತು ಬಿಸಾಕದೆ ಹೋದ್ರೆ, ಶಾರುಖ್ ಖಾನ್ ತಂಡವಾದಂತಹ KKR ಅನ್ನ ವಿಮಾನ ನಿಲ್ದಾಣದಲ್ಲಿ ಇಳಿಯೋದಕ್ಕೂ ಬಿಡೋದಿಲ್ಲ. ನಾವು ಏನು ಬೇಕಾದರೂ ಮಾಡ್ತೀವಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸ್ತಿರುವಂತಹ ಬಾಂಗ್ಲಾದೇಶದ ಮುಸ್ಲಿಮರನ್ನ ನೀವು ದುಡ್ಡು ಕೊಟ್ಟು ಇಲ್ಲಿ ಆಡೋಕ್ ಕರ್ಕೊಂಡ್ಬಿಡ್ತೀರಾ? ಬಾಬಾ ನೋಡಿ, ಏನು ಲಾಜಿಕ್ ಇವರಿಗೆ. ಇಲ್ಲಿ ತಮ್ಮದೇ ಧರ್ಮದ ಒಳಗೆ ಇದ್ದಾರೆ ಅಂತ ಅವರೇ ಹೇಳಿಕೊಳ್ಳುವಂತಹ ದಲಿತರನ್ನ ಜೀವಂತ ಸುಟ್ರು ಕೇಳಲ್ಲ. ಅವ್ರಿಗೆ ಬೇಕಾಗೂ ಇಲ್ಲ ಅದು. ದಿನ ಬೆಳಗಾದ್ರೆ ಒಂದು ದಿನಕ್ಕೆ 89 ಸೀರಿಯಸ್ ಅಟ್ರಾಸಿಟಿ ಕೇಸುಗಳು ಈ ದೇಶದಲ್ಲಿ ದಾಖಲಾಗ್ತವೆ, ದಲಿತರ ಮೇಲೆ ದೌರ್ಜನ್ಯಗಳಾಗ್ತವೆ. ಅದರ ವಿರುದ್ಧ ಇಲ್ಲ. ಬಾಂಗ್ಲಾದೇಶದಲ್ಲಿ ಇರುವಂತಹ ಹಿಂದೂಗಳು ಅವರ ವಿರುದ್ಧ ದ್ವೇಷ ಕಾರಬೇಕು. ಅವರ ವಿರುದ್ಧ ದ್ವೇಷ ಕಾರ್ತಿದ್ದಾರೆ, ಅವರ ವಿರುದ್ಧ ದೌರ್ಜನ್ಯ ಆಗ್ತಿದೆ. ಹಾಗಾಗಿ ನಾವು ಬಾಂಗ್ಲಾದೇಶಿಗಳನ್ನ ದ್ವೇಷ ಮಾಡ್ತೀವಿ. ತಾಲಿಬಾನಿಗಳನ್ನ ಕರೆದು ತಪ್ಕೊಂಡು ಅವ್ರಿಗೆ 200 ಕೋಟಿ 300 ಕೋಟಿ ಆಂಬುಲೆನ್ಸ್ಗಳೆಲ್ಲ ಗಿಫ್ಟ್ ಕೊಡ್ತಾರೆ, ಅವರನ್ನ ತಪ್ಕೊಳ್ತಾರೆ. ಇಲ್ಲಿನ ಮುಸ್ಲಿಮರನ್ನ ಹಿಂಸಿಸ್ತಾರೆ, ಇಲ್ಲಿನ ಮಸೀದಿಗಳನ್ನ ಹೊಡಿತಾರೆ. ಆದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಏನು ಮಾಡಂಗಿಲ್ಲ. ಇಲ್ಲಿ ಚರ್ಚ್ಗಳ ಮುಂದೆ ಹೋಗಿ ಭಜನೆ ಮಾಡೋದು, ಹನುಮಾನ್ ಚಾಲೀಸ ಹಾಡೋದು, ಹಾಗೆ ದೌರ್ಜನ್ಯ ನಡೆಸೋದು, ಚರ್ಚ್ಗಳಿಗೆ ದಾಳಿ ಮಾಡೋದು, ಕ್ರೈಸ್ತರ ವಿರುದ್ಧ ದೌರ್ಜನ್ಯ ನಡೆಸೋದು, ಹಿಂಸೆ ಮಾಡೋದು ಎಲ್ಲ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಮುಟ್ಟೋ ಹಾಗಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರು ಇದ್ರೆ ಅಟ್ಯಾಕ್ ಆದ್ರೆ ಇವರಿಗೆ ಜೀವ ತಡೆಯಲ್ಲ. ಇಲ್ಲಿ ಅಲ್ಪಸಂಖ್ಯಾತರನ್ನ ಏನು ಬೇಕಾದ್ರೂ ಮಾಡಬಹುದು, ನಾವು ಹೊಡೆದು ಕೊಂದು ಬಿಸಾಕ್ತೀವಿ. ಈ ಮನಸ್ಥಿತಿ. ಸೊ ಈ ಮನಸ್ಥಿತಿ ಅವರೆಲ್ಲ ಸೇರ್ಕೊಂಡು ಈಗ KKR ವಿರುದ್ಧ ದ್ವೇಷ ಕಾರ್ತಿದ್ದಾರೆ. ಆ ತಂಡದ ವಿರುದ್ಧ ನಾವು ಏನೆಲ್ಲ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋ ರೀತಿಯಲ್ಲಿ ತೊಡೆ ತಟ್ತಾ ಇದ್ದಾರೆ. ಇದು ಶಾರುಖ್ ಖಾನ್, ಅವನ ಹತ್ರ ದುಡ್ಡಿದೆ, ಆತನಿಗೆ ಸಮಾಜದಲ್ಲಿ ನಡೆಯುವ ಯಾವ ವಿಚಾರದ ಬಗ್ಗೆಯೂ ಸಹ ಪ್ರಜ್ಞೆ ಇಲ್ಲ, ಬೇಕಾಗಿಲ್ಲ. ಆತನ ಕುಟುಂಬ, ಆತನ ಶೋಕಿ, ಆತನ ಆರಾಮು, ಆತನ ದುಡ್ಡು. ಸೊ ಆ ತಂಡವನ್ನ ಆತ ಕಾಪಾಡ್ಕೊಳ್ತಾನೆ ಅನ್ನೋದು ಸಹ ನಮಗೆ ಗೊತ್ತಿದೆ. ಏನೂ ಆಗೋದಿಲ್ಲ ಅಂತಹ ವ್ಯಕ್ತಿಗಳಿಗೆ. ಯಾಕಂದ್ರೆ ಈ ದೇಶದಲ್ಲಿ ಶ್ರೀಮಂತ ಮುಸ್ಲಿಮರಿಗೆ ಏನು ಸಮಸ್ಯೆ ಆಗಲ್ಲ. ಸಮಸ್ಯೆ ಆಗೋದೇ ಬಡವರಿಗೇನೆ. ಯಾಕಂದ್ರೆ ಅವರು ಈಸಿ ಟಾರ್ಗೆಟ್. ಬಿಜೆಪಿಯವರೂ ಸಹ ಶ್ರೀಮಂತ ಮುಸ್ಲಿಮರ ಜೊತೆ ಅಪ್ಕೊಂಡು ಮುದ್ದಾಡ್ಕೊಂಡು ಪ್ರೀತಿಯಿಂದ ಇರ್ತಾರೆ. ಅವ್ರ ಮನೆಯಲ್ಲಿ ಕೊಳ್ಳುವಿಕೆನೂ ಇರುತ್ತೆ, ಏನು ಮದುವೆ ಸಂಬಂಧಗಳೇ ನಡೆದಿರ್ತವೆ. ಬಟ್ ಬಡವರ ವಿಚಾರಕ್ಕೆ ಬಂದಾಗ ಮಾತ್ರ ಅವರು ತಿನ್ನುವ ಆಹಾರ, ಹಾಕುವ ಬಟ್ಟೆ, ಅವರ ಸಂಸ್ಕೃತಿ, ಅವರ ಭಾಷೆ ಎಲ್ಲದರ ಮೇಲೆ ದಾಳಿ. ಇದೇ ಇವರ ಹಿಂದುತ್ವ, ಇದೇ ಇವರ ಮನುಸ್ಮೃತಿಯ ಪ್ರತಿಪಾದನೆ. ಸೊ ಈಗ ಈ ಒಂದು ನಿಟ್ಕೊಂಡು ಒಂದಷ್ಟು ಬಡ 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 ಅಂತಿದ್ದಾರೆ. ಯಾಕಂದ್ರೆ ಒಂದಷ್ಟು ಓಟ್ಗಳು ಬರ್ತವೆ, ಬಿಜೆಪಿ ಬದುಕಿದೆ ಅಂತ ತೋರಿಸ್ಕೊಳ್ಳುತ್ತೆ. ಸಂಗೀತ್ ಸೋತು ಈಗ ಮಾಜಿ ಮುಖ್ಯಮಂತ್ರಿ, ಮಾಜಿ MLA ಆಗಿದ್ದಾರೆ. ಆತನಿಗೂ ಸಹ ಒಂದಷ್ಟು ಪ್ರಚಾರ ಬೇಕು, ಮಾಧ್ಯಮಗಳಲ್ಲಿ ಕಾಣಿಸ್ಕೋಬೇಕು. ಈ ತರ ದ್ವೇಷ ಭಾಷಣ ಮಾಡಿದ್ರೆ ಈ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು ಮತ್ತೆ ಆತನನ್ನ ಮೈನ್ ಸ್ಟ್ರೀಮ್ಗೆ ತಗೊಂಡು ಬಂದು ಜನರ ಮುಂದೆ ನಿಲ್ಸುತ್ತೆ ಅಂತ ಆತನಿಗೂ ಗೊತ್ತು. ಒಳಗೊಳಗೆ ಏನ್ ನಡೆದ್ರು ಡೀಲ್ ಆಗುತ್ತೆ. ಅಥವಾ ಆ ಒಂದು ಪ್ಲೇಯರ್ಗೋಸ್ಕರ ನಾನು ಯಾಕೆ ಡೀಲ್ ಮಾಡ್ಕೊಳ್ಬೇಕು, ಹೆಚ್ಚಿಗೆ ರಿಸ್ಕ್ ಯಾಕೆ ತಗೊಳ್ಬೇಕು ಅಂತ ಶಾರುಖ್ ಖಾನೆ ಬೇಡ, ನೆಕ್ಸ್ಟ್ ಇಯರ್ ನೋಡೋಣ ಬಿಡಪ್ಪ, ನಿನಗೆ ಕೊಡ್ಬೇಕಾದ ದುಡ್ಡು ಕೊಡ್ತೀನಿ, ನೀನು ಹೊರಡು ನನ್ನ ತಂಡದಿಂದ ಅಂತ ಹೇಳಿ ಆ ವ್ಯಕ್ತಿಯನ್ನ ತಂಡದಿಂದ ಪಕ್ಕಕ್ಕೆ ಸರಿಸ್ಬೋದು. ಅಥವಾ ಈ ಬಿಜೆಪಿ, ಈ RSS, ಈ ಸಂಘ ಪರಿವಾರದವರೇ ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು, ಏನೋ ಒಳ ಒಪ್ಪಂದ ಮಾಡ್ಕೊಂಡು ಆಮೇಲೆ ತಣ್ಣಗಾದ್ರೂ ಆಗ್ಬಿಡ್ಬೋದು ಅಷ್ಟೇ. ಇದಿಷ್ಟು KKR ತಂಡವನ್ನ ಏರ್ಪೋರ್ಟ್ ಒಳಗಡೆ ಇಳಿಯೋಕ್ಕೂ ಬಿಡಲ್ಲ ಅಂತ ಈ ಬಿಜೆಪಿಗರು, ಅದರಲ್ಲೂ ವಿಶೇಷವಾಗಿ ಸಂಗೀತ್ ಸೋಮ್ ಅನ್ನುವಂತಹ ದ್ವೇಷ ಭಾಷಣಕಾರ, ಮಾಜಿ MLA ಬಿಜೆಪಿ, ಆತನ ಮಾತುಗಳ ಹಿನ್ನೆಲೆಯಲ್ಲಿ ನಿಮಗೆ ತಿಳಿಸಬಹುದಾದಂತಹ ವಿಚಾರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.